ಹುಟ್ಟಿದ ಮೇಲೆ ಒಂದು ಸುಂದರವಾದಂತಹ ಮನೆಯನ್ನು ಕಟ್ಟಬೇಕು ಅಂತೇಳಿ ಎಲ್ಲರೂ ಕೂಡ ಸಾಕಷ್ಟು ಕನಸನ್ನು ಕಂಡಿದ್ದಾರೆ. ಆ ಒಂದು ಕನಸನ್ನು ನನಸು ಮಾಡಬೇಕು ಅಂತಂದರೆ ಎಷ್ಟು ದೂರ ಬೇಕಾದರೂ ಹೋಗ್ತಾರೆ. ಅದಕ್ಕೆ ಸಾಕ್ಷಿ ಚಾಮರಾಜನಗರದಲ್ಲಿ ಹುಟ್ಟಿ, ಅಂದರೆ ಹುಟ್ಟಿದ ಊರನ್ನು ಬಿಟ್ಟು ಕೇರಳದಲ್ಲಿ ಅದೇ ಪಕ್ಕದ ರಾಜ್ಯಕ್ಕೆ ಬಂದು ಒಂದು ಸುಂದರವಾದಂತಹ ಬದುಕನ್ನು ಕಟ್ಕೊಂಡಿದ್ದಂಥವ್ರು ಈಗ ಮಳೆಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಈ ಒಂದು ದಾರುಣವಾದಂತಹ ಕಥೆಯ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಚಾಮರಾಜನಗರ ತಹಸೀಲ್ದಾಗಿರುವಂತಹ ರಮೇಶ್ ಬಾಬು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈಗ ಕಣ್ಮರೆ ಆಗಿರೋರಲ್ಲಿ ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬಂದಿದ್ದರು, ಅವ್ರ ಕಥೆಗಳು ಹೇಳಿ ಸರ್. ಅಂತ ಅದೇ ರಾಜೇಂದ್ರ 50 ವರ್ಷ, ರತ್ನಮ್ಮ 45 ವರ್ಷ. ಅವರು ಚಾಮರಾಜನಗರ ತಾಲೂಕು ಸಂತೆಮರಳಿ ಹೋಬಳಿ ಇರ್ಸ್ವಾಡಿ ಗ್ರಾಮದ ಸ್ವಂತ ಕಾಯಂ ವಾಸಿಗಳು. ಅವರು 20 ವರ್ಷದಿಂದ ಕೂಲಿ ಕೆಲಸಕ್ಕೆ ಅಂತ ಬಂದು ಇಲ್ಲಿ ವಯನಾಡು ಜಿಲ್ಲೆ ವೈತ್ರಿ ತಾಲೂಕು ಮೇಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ಚೂರಿಮಲೈ ಗ್ರಾಮದಲ್ಲೇ ವಾಸವಾಗಿದ್ದರು. ಅಲ್ಲಿ ಬಾಡಿಗೆ ಮನೆ ವಾಸವಾಗಿದ್ದರು 20 ವರ್ಷಗಳಿಂದ. ಈ ಕಳೆದ 6 ತಿಂಗಳ ಹಿಂದೆ ಹೊಸ ಮನೆ ಖರೀದಿ ಮಾಡಿ ಗೃಹ ಪ್ರವೇಶ ಮಾಡಿ ಅಲ್ಲೇ ವಾಸವಾಗಿದ್ದರು, ಚೂರಿಮಲೆ ಗ್ರಾಮ. ಆದರೆ ಹುಟ್ಟೂರನ್ನು ಬಿಟ್ಟು ಪಕ್ಕದ ರಾಜ್ಯಕ್ಕೆ ಬಂದು ಒಂದು ಮನೆ ಕಟ್ಟಿ ಅಲ್ಲಿ ಗೃಹಪ್ರವೇಶ ಮಾಡಿದ್ರೆ ಕಳೆದ 6 ತಿಂಗಳು ಅಂತ ಹೇಳ್ತಾ ಇದ್ದೀರಿ. ಈಗ ನೀರಿನಲ್ಲಿ ಕೊಚ್ಚೋಗಿದೆ ಸರ್. ಹೌದು, ಅವ್ರಿಗೇನಂದರೆ ಇಲ್ಲೇ ಅಡ್ಜಸ್ಟ್ ಆಗಿತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅವ್ರು ಇಲ್ಲೇ ಹೊಸ ಮನೆ ಖರೀದಿ ಮಾಡಿ ಇಲ್ಲೇ ವಾಸವಾಗಿದ್ದರು. ಬಟ್ ಅವ್ರಿಗೆ ಈ ರೀತಿ ದುರಂತ ಆಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು 6 ತಿಂಗಳಿಂದ ಮನೆ ಖರೀದಿ ಮಾಡಿ ಅವರು ವಾಸ ಮಾಡಿ ಖುಷಿಯಾಗಿದ್ದರು. ಇಂದು ಬೆಳಗ್ಗೆ ನಡೆದ ದುರ್ಘಟನೆಯಿಂದ ವಿಧಿಯಾಟ ಅವರಿಗೆ ಪಾಪ ಮನೆ ಕೊಚ್ಚೋಗಿ ಸಂಪೂರ್ಣವಾಗಿ ಅವರು ಕೂಡ ನಾಪತ್ತೆಯಾಗಿದ್ದಾರೆ. ಅವರಿಬ್ಬರು ಗಂಡ ಹೆಂಡತಿ ಮೃತದೇಹ ಇನ್ನೂ ಸಿಕ್ಕಿಲ್ಲ. ಅದು ನಮ್ಮ NDRF ಟೀಮ್ ಕೂಡ ಅದನ್ನು ಪತ್ತೆ ಹಚ್ತಾ ಇದ್ದಾರೆ. ಮಕ್ಕಳಿದೆ ಹೇಗೆ ಸರ್? ಅಂತ ಮಕ್ಕಳಿಲ್ಲ ಅವರಿಗೆ. ಗಂಡ ಹೆಂಡತಿ ಇಬ್ಬರೇ ಇದ್ದರು. ಅಲ್ಲಿ ಊರಲ್ಲಿ ಅವ್ರ ಬ್ರದರ್ಸು ಏನೋ ಇದ್ದಾರಂತೆ. ಬಟ್ ಸದ್ಯದಲ್ಲಿ ಅವ್ರ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು. ಅಂದರೆ ಕರ್ನಾಟಕವನ್ನು ಬಿಟ್ಟು ಕೇರಳಗೆ ಬಂದು ಒಂದು ಮನೆಯನ್ನು ಕಟ್ಟಿ ಇಷ್ಟು ಸುಂದರ ಬದುಕಲ್ಲಿ ಕಟ್ಕೊಂಡಿದ್ರು ಸರ್. ಹೌದು, ಅವ್ರು ಇಲ್ಲೇ ಸ್ವಂತವಾಗಿ ಇಲ್ಲೇ ಕಾಯಮವಾಗಿ ವಾಸ ಇರಬೇಕು ಅಂತ ಅವ್ರು ಸ್ವಂತ ಮನೆ ಖರೀದಿ ಮಾಡಿ ವಾಸವಾಗಿದ್ದರು. ಬಟ್ ಆ ರೀತಿ ಮುಂದೆ ಈಗ ಈ ರೀತಿ ದುರ್ಘಟನೆ ನಡೀತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಪ್ಪ ಅದು ಇಂದು ಬೆಳಿಗ್ಗೆ ಆ ಘಟನೆ ನಡೆದೋಯ್ತು. ತುಂಬ ವಿಷಾದನೀಯ. ಬಾಡಿ ಇನ್ನೂ ಸಿಕ್ಕಿಲ್ಲ ಸರ್. ಹಾಗಾದ್ರೆ ಅವ್ರ ಬಾಡಿ ಇನ್ನೂ ಸಿಕ್ಕಿಲ್ಲ. ಗಂಡ ಹೆಂಡತಿ ಬಾಡಿ ಇನ್ನೂ ಸಿಕ್ಕಿಲ್ಲ. ಅವರ ಕುಟುಂಬ ಪಕ್ಕದ ಗ್ರಾಮದವರು ಇದ್ದಾರೆ, ಅಂದರೆ ಅವ್ರ ಪಕ್ಕದ ಊರವರು. ಅವ್ರ ಫೋನ್ ಮಾಡಿದಾಗ ಅವರು ಇಲ್ಲೇ ಇದ್ದೀವಿ, ಬಾಡಿ ಸಿಕ್ಕಿಲ್ಲ ಅಂತ ಹೇಳಿದ್ರು. ನಾವು ಹಾಸ್ಪಿಟಲ್ ಕೂಡ ವಿಚಾರಿಸಿದಾಗ ಆ ಹೆಸರಿನವ್ರದ್ದು ಯಾವುದು ಬಾಡಿ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡ್ತಾರೆ ಏನನ್ಸುತ್ತೆ ಸರ್? ಅಂದರೆ ಭಾಳ ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ರು, ಸುಂದರ ಬದುಕು ನಡೆಸ್ತಾ ಇದ್ರು ಸರ್. ನೀರಲ್ಲಿ ಕುಚ್ಚೋಗಿದ್ದಾರೆ ಅಂದರೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ವಿಧಿಯಾಟ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಹಿಂಗಾಗುತ್ತೆ ಅಂತ. ಅದು ಒಂದೇ ಮನೆಯಲ್ಲ, ಮತ್ತು ಒಟ್ಟು ಚೂರಿಮಲೆ ಮತ್ತು ಮುಂಡಕೆ ಗ್ರಾಮದ 200 ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗಿದೆ. 200 ಮನೆಗಳು ಕೂಡ ಕಾಣ್ತಾ ಇಲ್ಲ. ಅದರಲ್ಲಿ 125 ಜನ ಅಧಿಕೃತವಾಗಿ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. 275 ಜನಕ್ಕಿಂತ ಹೆಚ್ಚಾಗಿ ಕಣ್ಮರೆಯಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು 9 ಜನ ಕರ್ನಾಟಕದವರು ಕಣ್ಮರೆಯಾಗಿದ್ದಾರೆ. ಅದರಲ್ಲಿ ಅವ್ರದ್ದು ಕೂಡ ನಮಗೆ ಯಾವ ತಾಲೂಕಿನವ್ರ ಮಾಹಿತಿ ಸಿಕ್ಕಿಲ್ಲ. ಅದು ನಾಳೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಇದಿಷ್ಟು ತಹಸೀಲ್ದಾಗಿರುವಂತಹ ರಮೇಶ್ ಬಾಬು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿವರೊಂದಿಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು.
ಬಾಯಿ ನಡೀತಾಳ